ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕಡ್ಡಿಗಳು, ಇದು ಬಂದುಬಿಟ್ಟು ಮರಗೆಣಸಿನ ಕಡ್ಡಿಗಳು. ಲಾಸ್ಟ್ ವೀಕ್ ನಾನು ಏನು ಮಾಡಿದ್ದೆ, ಇಲ್ಲಿ ಎಲ್ಲ ನಟ್ಟಿದ್ದಂತಹ ಗೆಣಸನ್ನೆಲ್ಲ ತೆಗೆದುಬಿಟ್ಟು ಅದರದ್ದು ಕಡ್ಡಿಗಳನ್ನೆಲ್ಲ ಸಪ್ರೇಟ್ ಮಾಡಿಟ್ಟಿದ್ದೆ. ಅದನ್ನ ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ಗೆಣಸು ಯಾವ ರೀತಿ ನಮಗೆ ಸಿಕ್ತು, ಲಾಸ್ಟ್ ಇಯರ್ ನಟ್ಟಿರುವಂತಹ ಗೆಣಸು ಯಾವ ರೀತಿ ಸಿಕ್ತು ಅನ್ನೋದನ್ನೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಈ ಸಲ ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಆ ಕಡ್ಡಿಗಳೆಲ್ಲ ಇತ್ತಲ್ಲ ಅದನ್ನೆಲ್ಲ ಒಂದೊಂದು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಇಲ್ಲಿ ಎಲ್ಲ ನಡ್ತಾ ಇದ್ದೀನಿ. ನೋಡಿ, ನಿನ್ನೆ ಮೊನ್ನೆ ತುಂಬ ದಿನದಿಂದ ಚೆನ್ನಾಗಿ ಮಳೆ ಆಗಿದೆ. ಆದ್ದರಿಂದ ಇಲ್ಲಿ ಏನಾಗಿದೆ ಅಂದರೆ ಮಣ್ಣೆಲ್ಲ ಮೆತ್ತಗೆ ಆಗಿದೆ. ಆದ್ದರಿಂದ ಇಲ್ಲೆಲ್ಲ ನಾನು ಆ ಗೆಣಸಿನ ಕಡ್ಡಿಗಳನ್ನು ನಡ್ತಾ ಇದ್ದೀನಿ. ಇದು ಈಗ ನಟ್ಟರೆ ಏನಾಗುತ್ತೆ, ನೆಕ್ಸ್ಟ್ ಇಯರ್ ಅಂದರೆ ನೆಕ್ಸ್ಟ್ ಸಮ್ಮರ್ ಹಾಲಿಡೇಸ್ ಟೈಮಲ್ಲಿ ಏನಾಗುತ್ತೆ, ಅಲ್ಲೆಲ್ಲ ಗೆಣಸಾಗಿರುತ್ತೆ. ನಾನು ಇಲ್ಲೆಲ್ಲ ಚಿಕ್ಕ ಚಿಕ್ಕ ಗುಂಡಿಗಳ ಥರ ಮಾಡಿಬಿಟ್ಟು ಅಲ್ಲೆಲ್ಲ ನಡ್ತಾ ಇದ್ದೀನಿ. ನೋಡಿ, ಈ ರೀತಿ ನಡ್ತಾ ಇದ್ದೀನಿ. ಇದರ ಮೇಲೆ ಮಣ್ಣನ್ನೆಲ್ಲ ಗುಪ್ಪೆ ಥರ ಮಾಡಬೇಕು. ಮಾಡಿದರೆ ಚೆನ್ನಾಗಿ ಗೆಣಸಾಗುತ್ತೆ ನೆಕ್ಸ್ಟ್ ಇಯರಿಗೆ. ಅದಕ್ಕೋಸ್ಕರ ನಾನಿಲ್ಲಿ ಗೆಣಸನ್ನೆಲ್ಲ ನಡ್ತಾ ಇದ್ದೀನಿ. ಇನ್ನೇನು ಈ ವೀಕ್ ಅಥವಾ ನೆಕ್ಸ್ಟ್ ವೀಕಲ್ಲಿ ನಾವು ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ. ಆದ್ದರಿಂದ ಇಲ್ಲಿ ಸ್ವಲ್ಪ ಜಾಗ ಇದೆಯಲ್ಲ, ಲಾಸ್ಟ್ ಇಯರ್ ಕೂಡ ಇದೇ ಥರ ಎಲ್ಲ ಕಡೆಯೂ ಕೂಡ ಗೆಣಸನ್ನು ನಟ್ಟೋಗಿದ್ದೆ. ಈ ಸಲ ಕೂಡ ಈ ರೀತಿ ಗೆಣಸನ್ನೆಲ್ಲ ನಟ್ಟೋದ್ರೆ, ಈ ಗಿಡಗಳನ್ನೆಲ್ಲ ನಟ್ಟೋದ್ರೆ ನೆಕ್ಸ್ಟ್ ಇಯರಿಗೆ ನಮಗೆ ಗೆಣಸು ಸಿಗುತ್ತೆ. ಈಗ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ಗಿಡ, ಇದು ಬಂದುಬಿಟ್ಟು ಕಸ್ತೂರಿ ಅರಿಶಿಣ ಅಂತ ಏನು ಹೇಳ್ತೀವಿ ನಾವು, ಮುಖಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಅರಿಶಿಣದ ಗಿಡ ಅದು. ಅಲ್ಲಿ ಒಂದು 5-6 ಗಿಡಗಳನ್ನ ನಟ್ಟಿದ್ದೆ. ನೋಡಿ, ಅದರಲ್ಲಿ ಇಷ್ಟು ಅರಿಶಿಣ ನನಗೆ ಸಿಕ್ಕಿದೆ. ಇದನ್ನು ನಾನು ನೋಡಿ, ಈ ರೀತಿ ಇರುತ್ತೆ ಅದು. ನೋಡಿ, ಈ ರೀತಿ ಇರುತ್ತೆ. ಆ ಬೇರ್ ಥರ ಇದೆಯಲ್ಲ, ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಒಣಗಿಸಿ ಇಟ್ಕೊಂಡ್ರೆ ನಮಗೆ ಮುಖಕ್ಕೆ ಹಾಕೋದಕ್ಕೆ ಅರಿಶಿಣ ಆಗುತ್ತೆ. ಇದು ತುಂಬಾ ಒಳ್ಳೆಯದು, ನಿಮಗೂ ಗೊತ್ತಿರುತ್ತೆ. ಕಸ್ತೂರಿ ಅರಿಶಿಣ ಮುಖಕ್ಕೆ ಹಾಕಿದರೆ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಡ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಳ್ತೀನಿ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಮರದ ಮೇಲೆ ಯಾರೋ ನಿಂತಿದ್ದಾರೆ. ಹೌದು, ನಮ್ಮ ಹಸ್ಬೆಂಡ್ ಮರ ಹತ್ತಿದ್ದಾರೆ. ಅದರಲ್ಲಿ ಸ್ವಲ್ಪ ಅಂದರೆ ನಮ್ಮ ಮನೆ ಹಿಂದುಗಡೆ ಮಾವಿನ ಮರ ಇದೆಯಲ್ಲ, ಆದರೆ ಅದರಲ್ಲಿ ಸ್ವಲ್ಪ ಮಾವಿನ ಹಣ್ಣಾಗಿದೆ. ಅದನ್ನೆಲ್ಲ ಕುಯ್ತಾ ಇದ್ದಾರೆ. ನೋಡಿ, ಅದರ ಜೊತೆ ಒಂದು ಕೈಯಲ್ಲಿ ಒಂದು ಬ್ಯಾಗು ಕೂಡ ಇಟ್ಕೊಂಡಿದ್ದಾರೆ. ಮಾವಿನಕಾಯಿ ಸಿಕ್ಕಿದಂಗೆ ಅದರೊಳಗೆ ತುಂಬಿಸ್ಕೊಂಡ್ಬಿಟ್ಟು ಇಳಿಸ್ತಾರೆ. ಯಾಕೆಂದರೆ ಕೆಳಗೆ ಬಿದ್ದರೆ ಮಾವಿನಕಾಯಿ ಅದು ಉಪ್ಪಿನಕಾಯಿ ಹಾಕೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಮರದ ಮೇಲೇ ಅದನ್ನೆಲ್ಲ ಕುಯ್ದುಬಿಟ್ಟು ಬ್ಯಾಗಿಗೆ ತುಂಬಿಸ್ಬಿಟ್ಟು ಹಂಗೆ ಅದನ್ನ ಇಟ್ಕೊಂಡು ಕೆಳಗೆ ಇಳಿತಾರೆ. ನೋಡಿ, ಒಂದು 5ರಿಂದ 6 ಒಂದು 10 ಮಾವಿನಕಾಯಿ ಸಿಕ್ತು ಅನಿಸುತ್ತೆ. ಈಗ 8 ಗಂಟೆ ಆಗಿದೆ. ಈಗ ಮಕ್ಕಳು ಚೆನ್ನೆ ಮನೆ ಆಟಾಡ್ತಾ ಇದ್ದಾರೆ. ಇದು ನೋಡಿ, ಇದು ತುಂಬ ವರ್ಷ ಹಳೆಯದು, ನಮ್ಮ ತಾತನವ್ರ ಕಾಲದ್ದು ಚೆನ್ನೆ ಮನೆ ಇದು. ಮೊದಲೆಲ್ಲ ಅವರು ಆಟಾಡ್ತಾಯಿದ್ರು ಮಳೆಗಾಲದಲ್ಲಿ. ಈಗ ಮಕ್ಕಳು ಕೂತ್ಕೊಂಡು ಆಟಾಡ್ತಾ ಇದ್ದಾರೆ. ಇಲ್ಲಿಗೆ ನಾನು ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಲೈಕ್ ಮಾಡಿ. ಥ್ಯಾಂಕ್ ಯು.